ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಮ್ರಿ. ಬರ್ರಿ, ಇಲ್ಲಿ ನಾನು ಪಲ್ಯ ಮಾಡಕತ್ತೇನೆ ರೀ, ಉದ್ರಬೇಳೆ ಪಲ್ಯ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿ ನೋಡ್ರಿ. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ ರೀ. ಈ ಕಡೆಯಲ್ಲಿ ನಾನು ಹಿಟ್ಟನ್ನ ಹಾಕ್ಕೊಂಡಿದ್ರಿ, ಗೋಧಿ ಹಿಟ್ಟು. ಹಾಗಾಗಿ ಅದರಲ್ಲೇ ಮಾಡ್ಲಾತೀನಿ ನೋಡ್ರಿ. ಈಗ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತೀನಿ ರೀ. ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಈಗ ನಾನು ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರಿ. ಒಂದೆರಡು ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡ್ರಿ. ಮೀಡಿಯಮ್ ಸೈಜ್ದು ಒಂದೆರಡು ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡ್ರಿ. ಹಾಕ್ಕೊಂಡ್ಬಿಟ್ಟು ಕೆಂಪಗಾಗೋವರೆಗೂ ಎಣ್ಣೆಗೆ ನಾವು ಚಲೋ ಹುರ್ಕೋಬೇಕ್ರಿ. ನೋಡ್ರಿ, ಗೋಲ್ಡನ್ ಕಲರ್ ಆಗೋವರೆಗೂ ಈ ರೀತಿ ಹುರ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ನಾನು ಟೊಮೊಟೊ ಹಾಕೋತೀನಿ ನೋಡ್ರಿ. ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ರಿ, ಅದು ಹಾಕೊಳತ್ತೀನಿ ನೋಡ್ರಿ. ನಾವು ಮಾಡೋ ಸ್ಟೈಲಲ್ಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಮತ್ತು ಹೆಂಗೆ ಬಂತಂತ ಹೇಳೋದನ್ನು ಮರಿಬೇಡ್ರಿ. ಟೊಮೊಟೊ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ರೀ. ಹಾಕಿಬಿಟ್ಟು ಚಲೋ ಹುರ್ಕೋತೀನಿ ನೋಡ್ರಿ. ಸಣ್ಣ ಉರಿಯಲ್ಲಿಟ್ಟು ಹುರ್ಕೋತೀನಿ ರೀ. ಟೊಮೊಟೊ ಕರ್ಗೋವರೆಗೂ ನಾನು ಹುರ್ಕೋತೀನಿ ನೋಡ್ರಿ. ಟೊಮೊಟೊ ಕರ್ಗಾದ್ಮೇಲೆ ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಹಾಕಿನಿ ರೀ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಎರಡು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊರಿ. ನಾನು ಮೇಜರ್ಮೆಂಟಲ್ಲಿ ಯಾವುದು ತೋರಿಸ್ಲತ್ತಿಲ್ಲ ರೀ ಫ್ರೆಂಡ್ಸ. ನನ್ನ ಅಂದಾಜಿನ ಪ್ರಕಾರ ನಾನು ಹಾಕ್ಕೊಳತ್ತೀನಿ ರೀ. ಈಗ ಒಂದು ಸ್ವಲ್ಪ ಒಂದೂವರೆ ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊಳತ್ತೀನಿ ರೀ. ಹಸಿ ಮೆಣಸಿನ್ಕಾಯಿ ಪುಡಿ ಒಣಗಿದ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳತ್ತೀನಿ ರೀ. ಸಾರಿ ಫ್ರೆಂಡ್ಸ, ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಬೇಕಂದ ಅದ್ರ ಮತ್ತು ಆಮೇಲೆ ಕುಟ್ಟಕ್ಕೂ ಏನಿಲ್ಲ ರೀ, ಮಿಕ್ಸರ ತೊಗೊಂಡು ಮಾಡ್ಬೇಕಾಗ್ತದಂತ ಅದಕ್ಕೆ ಮಾಡಲಿಲ್ಲ. ಒಣ ಖಾರ ಹಾಕಿ ಮಾಡ್ಕೊಳತ್ತೀನಿ ನೋಡ್ರಿ. ಒಣ ಖಾರ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡ್ಬೋದು ರೀ ಈ ರೀತಿ. ಈಗ ನಾನು ಬೇಳೆ ಹಾಕ್ಕೊಳತ್ತೀನಿ ರೀ. ನೀವು ಬೇಕಾದ್ರೆ ತೊಳೆದು ತೊಗೋಬೋದು ನೋಡ್ರಿ. ಬೇಳೆ ನಾನು ಹಿಂಗೆ ಇಷ್ಟ ಹಾಕ್ಕೊಂಡು ನೋಡ್ರಿ. ಒಂದು ಚಹಾ ಕುಡಿಯೋ ಕಪ್ಪಿನಿಂದ ಒಂದು 2 ಗ್ಲಾಸು ತೊಗೊಂಡು ನೋಡ್ರಿ. ತೊಗೊಂಡ್ಬಿಟ್ಟು ನಾನು ಚಲೋ ಹುರ್ಕೋತೀನಿ ರೀ. ಇದ್ರಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೋಡ್ರಿ. ನಾನು ಹಾಕ್ಕೊಂಡ್ಬಿಟ್ಟು ಚಲೋ ಹುರ್ಕೊಳತ್ತೀನಿ ನೋಡ್ರಿ. ನೋಡ್ಬೋದ್ರಿ ಎಷ್ಟು ಚಲೋ ಕಾಣತ್ತದಂತ. ಈ ರೀತಿ ಉದ್ರಾಗಿ ನಾವು ಚಪಾತಿಗಂತೂ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದ್ರಿ. ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಅನ್ನಕ್ಕಾಗಲಿ ಎಲ್ಲದಕ್ಕೂ ಸಖತ್ ಆಗಿರ್ತದಂತ ಹೇಳ್ತೀನಿ ನೋಡ್ರಿ. ನಮ್ಮ ಗುಲ್ಬರ್ಗ ಸ್ಟೈಲಿ ಉದ್ರಬೇಳೆ ಪಲ್ಯ ನೋಡ್ರಿ. ಈಗ ಅದಕ್ಕೆ ಒಂದು ಸ್ವಲ್ಪ ಮತ್ತು ಮ್ಯಾಲೆ ನಾನು ಕೊತ್ತಂಬರಿ ಹಾಕ್ಕೊಳತ್ತೀನಿ ನೋಡ್ರಿ. ನೋಡ್ಬೋದ್ರಿ ಯಾವ ರೀತಿಯಾಗಿ ಎಷ್ಟು ಚಲೋ ಬಂದದ, ಎಷ್ಟು ಚಲೋ ಕಾಣತ್ತದಂತ. ಈಗ ಅದಕ್ಕೆ ನೋಡಿಕೊಂಡು ನೀರು ಹಾಕೋರಿ. ನಾನಿಲ್ಲಿ ಒಂದು ನೀರು ಕುಡಿಯೋ ಗ್ಲಾಸಿನಿಂದ 1 ಗ್ಲಾಸ್ ಹಾಕ್ಕೊಂಡು ನೋಡ್ರಿ. ನೋಡ್ಬೋದ್ರಿ ಇಷ್ಟು ನೀರು ಹಾಕ್ಕೊಂಡೀನಿ ರೀ. ಸಾಕ್ರಿ ಇಷ್ಟು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬ್ಯಾಳೆ ಮೆತ್ತಗತ್ತವ. ಬ್ಯಾಳೆ ಮೆತ್ತಗಾದ್ಮೇಲೆ ಪಲ್ಯ ಟೇಸ್ಟ್ ಬರಂಗಿಲ್ಲ ರೀ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಬಿರುಸನೇ ಇರಬೇಕು ರೀ ಪಲ್ಯ, ತೊಗರಿಬೇಳೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಕಡಿಮೆನೇ ನೀರು ಹಾಕೋರಿ. ಮತ್ತು ಇಲ್ಲಿ ಲಾಸ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಉಪ್ಪು ಹಾಕ್ಕೊಂಡು ನಾನು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳಕ್ಕೆ ಹೋಗಲ್ಲ ರೀ. ಪೂರ್ತಿ ನಾನು ಸಣ್ಣ ಉರಿಲಿಟ್ಟು ಕುದಿಸ್ಕೊತೀನಿ ರೀ. ಈ ಕಡೆ ಅನ್ನ ಆಗ್ಯದ ನೋಡ್ರಿ. ಜಾನ್ ಇಟ್ಟೀನಿ ರೀ, ಸ್ವಲ್ಪ ಮಾಡೀನಿ ರೀ. ಈ ಕಡೆ ಚಪಾತಿ ಮಾಡ್ಬೇಕಂತ, ಈ ಕಡೆ ಪಲ್ಯನೂ ಕುದಿಕತ್ತದ ನೋಡ್ರಿ. ಇವೆರಡು ಆಗಗಂಟ ನಾನು ಚಪಾತಿ ಮಾಡ್ಕೊಂಡ್ರಿ. ಆಮೇಲೆ ನಮ್ಮ ಮನೆಯವ್ರು ಬಂದರು, ಊಟ ಮಾಡ್ಬೇಕು ನೋಡ್ರಿ. ಈಗ ಟೈಮ್ ಬಂದು 10-15 ನಿಮಿಷ ಆಗ್ಯದ ನೋಡ್ರಿ ಫ್ರೆಂಡ್ಸ. ಇವಾಗ ಊಟ ಮಾಡ್ಲತ್ತೀವ್ರಿ. ಬರ್ರಿ ಫ್ರೆಂಡ್ಸ ಊಟ ಮಾಡೋಣಂತ. ನೋಡ್ಬೋದ್ರಿ ಎಷ್ಟು ಮಸ್ತಾಗಿ ಚಲೋ ಬಂದದಂತ. ನಮ್ಮ ಗುಲ್ಬರ್ಗ ಸ್ಟೈಲಿ ಉದ್ರಬೇಳೆ ಪಲ್ಯ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಉದ್ರಬೇಳೆ ಪಲ್ಯ ಅಂತಲೇ ಹೇಳ್ಬೋದು. ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿ ಜಾಸ್ತಿ ಕಟಲ್ ರೊಟ್ಟಿ, ಖಡಕ್ ರೊಟ್ಟಿಗೆ ಈ ರೀತಿ ಪಲ್ಯ ಮಾಡಿಕೊಂಡು ಉಂಡ್ರೆ ಅದ್ರದ್ದು ರುಚಿನೇ ಬೇರೆ ಅಂತ ಹೇಳ್ಬೋದು. ಇದ್ರ ಜೊತೆ ಮೊಸರು ಮತ್ತು ಶೇಂಗಾದ ಹಿಂಡಿ ಸಖತ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಮತ್ತು ಹೆಂಗೆ ಬಂತಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡ್ರಿ. ನೋಡ್ಬೋದ್ರಿ ಯಾವ ರೀತಿಯಾಗಿ ಬಂದದಂತ. ಇವಾಗ ಹಸುವಾಗಿ ಬಕ್ಕಳು ನಮ್ಮ ಮನೆಯವರು ಲೇಟ್ ಮಾಡಿ ಬಂದರು. ನೋಡ್ಬೋದ್ರಿ. ಈಗ ನಾನು ನಮ್ಮ ಮನೆಯವ್ರಿಗೆ ಮತ್ತು ಈ ಕಡೆ ನನಗೆ ನೀಡ್ಕೊಳತ್ತೀನಿ ರೀ.
ನನಗಂತೂ ಈ ರೀತಿ ಪಲ್ಯ ಇದ್ರೆ ಬ್ಯಾಳಿನೇ ಬೇಕಾಗಂಗಿಲ್ಲ ರೀ, ಸಾಂಬಾರು ಅದು ಏನೂ ಬೇಕಾಗಂಗಿಲ್ಲ ನೋಡ್ರಿ. ಈ ರೀತಿ ಗಟ್ಟಿ ಪಲ್ಯ ನನಗೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಅನ್ನಕ್ಕೂ ಈ ರೀತಿ ಗಟ್ಟಿನೇ ಇರಬೇಕು ರೀ ನನಗೆ. ನಂಗೆ ಸಾಂಬಾರದು ಹೋಗಂಗಿಲ್ಲ ನೋಡ್ರಿ, ಜಾಸ್ತಿ ಇಷ್ಟಪಡಲ್ಲ ನಾನು. ಎಷ್ಟು ಚಲೋ ಕಾಣ್ತದೆ ಅಂತ ನೋಡ್ಬೋದು ರೀ ಫ್ರೆಂಡ್ಸ್. ಟೇಸ್ಟ್ ಅಂತೂ ಮಸ್ತ್ ಐತ್ರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ಹೆಂಗೆ ಬಂತಂತ ಹೇಳೋದು ಮರಿಬೇಡ್ರಿ. ಮತ್ತು ಯಾವ ರೀತಿಯಾಗಿ ವಿಡಿಯೋ ಬೇಕನ್ನೋದನ್ನು ಪ್ಲೀಸ್ ತಿಳಿಸ್ರಿ ಫ್ರೆಂಡ್ಸ. ಆದಷ್ಟು ಹಾಕೋಕೆ ಟ್ರೈ ಮಾಡ್ತೀನಿ. ಟೈಮ್ ಸಿಗ್ತಾಯಿಲ್ಲ, ಆದರೂ ಟೈಮ್ ತೊಗೊಂಡು ನಾನು ಕಷ್ಟಪಟ್ಟು ವಿಡಿಯೋ ಮಾಡತ್ತೀನಿ ರೀ. ಅದಕ್ಕಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಹೊಸ್ದಾಗಿ ಬಂದು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡೋರು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬಾಯ್ ರೀ, ಮತ್ತೆ ಸಿಗ್ತೀನಿ ರೀ ಮುಂದಿನ ವ್ಲಾಗೊಳಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.